ಮೂಲಮಠದಲ್ಲಿ 72 ವರ್ಷ ಆಯಿತು ರಾಮನ ಉತ್ಸವ ಆರಂಭವಾಗಿ. ಅಲ್ಲಿ ರಾಮನಿಗೆ ಉತ್ಸವ ಅಲ್ಲ, ರಾಮನವಮಿಯ ಹೊತ್ತು ಪ್ರಾಣದೇವರಿಗೆ ಉತ್ಸವ. ಹಾಗಾಗಿ 72 ಕೇಳಿದರೆ ಕುಂಭಮೇಳ 144 ವರ್ಷಕ್ಕೆ ನಡೆದರೆ ಅದರದ್ದು ಅರ್ಧ 72 ವರ್ಷ. ಹಾಗಾಗಿ ಅಂತಹ ವಿಶಿಷ್ಟವಾದಂತಹ ನಮ್ಮ ದೇಹದಲ್ಲಿ 72,000 ನಾಡಿಗಳುಂಟು. ಹಾಗಾಗಿ 72 ವರ್ಷ ಎನ್ನುವಂಥದ್ದು ಒಂದು ಘಟ್ಟ. ಹಾಗಾಗಿ ಅಂತಹ ಒಂದು ಘಟ್ಟದಲ್ಲಿ ರಾಮನಿಗೆ ವಿಶಿಷ್ಟವಾದಂತಹ ಒಂದು ಉತ್ಸವ, ಪ್ರಾಣದೇವರಿಗೆ ಉತ್ಸವ ನಡೀಲಿಕ್ಕುಂಟು. 26ನೇ ತಾರೀಕಿಗೆ ಅಲ್ಲಿ ಸಾಯಂಕಾಲ ಕಟ್ಟೆ ಪೂಜೆ ಅಂತ ನಡೆಯುತ್ತೆ. ಹಾಗೆ 27ನೇ ತಾರೀಕಿಗೆ ಬೆಳಿಗ್ಗೆ ಅಲ್ಲಿ ವಿಶಿಷ್ಟವಾದಂಥ ಒಂದು ಪ್ರಾಣದೇವರ ಸನ್ನಿಧಾನ. ರಾಮಾಯಣ ಕಾಲದಲ್ಲಿ ಜಾಬಾಲಿಗಳಿಂದೆಲ್ಲ ಪ್ರತಿಷ್ಠೆಗೊಂಡಂತಹ ಆ ಹನುಮಂತ ಅವರಿಗೆ ವಿಶೇಷವಾದಂಥ ಪವಮಾನ ಕಲಶಗಳು, ವಿವಿಧ ಮಂತ್ರಗಳ ಒಂದು ಆರಾಧನೆ ನಡೆಯುತ್ತೆ. ಅವತ್ತು ಕಾಣಿಯೂರು ಶ್ರೀಪಾದರಾದಂತಹ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಬಂದು ತಮ್ಮ ಪಟ್ಟದ ಪೂಜೆಯನ್ನು ನೆರವೇರಿಸಿ, ಹಾಗೆಯೇ ಸಾಯಂಕಾಲದ ಹೊತ್ತಿಗೆ ಕೃಷ್ಣಾಪುರ ಸ್ವಾಮಿಗಳು ಆಗಮಿಸಲಿಕ್ಕಿದ್ದಾರೆ. ಸಾಯಂಕಾಲ ರಾತ್ರಿ ಸಾಮಾನ್ಯ ಒಂದು 7 ಗಂಟೆಗೆ ಉತ್ಸವ ಆರಂಭ ಆಗತ್ತೆ. ಪ್ರಾಣದೇವರಿಗೆ ಅಲ್ಲಿ ವೃತ್ತಾಕಾರದಲ್ಲಿ ಉತ್ಸವ ಎನ್ನುವಂಥದ್ದು ಕಳೆದ ವರ್ಷದಿಂದ ನಾವು ಆರಂಭ ಮಾಡಿದ್ದೇವೆ. ಮೊದಲು ಕೇವಲ ನೇರವಾಗಿ ಹೋಗಿ ಬರ್ತಾ ಇತ್ತು ರಥ. ಈ ಸಲ ಮತ್ತು ಕಳೆದ ವರ್ಷ ಅದನ್ನು ಪೂರ್ತಿ ರಥಬೀದಿಗೆ ಒಂದು ಸುತ್ತು ಬರುವಂತಹ ಒಂದು ವ್ಯವಸ್ಥೆಯನ್ನು ಶ್ರೀ ಶ್ರೀ ವೇದವರ್ಧನ ಶ್ರೀಪಾದರು ಕೈಗೊಂಡಿದ್ದಾರೆ. 28ನೇ ತಾರೀಕಿಗೆ ಅವಭೃತ, ಬೆಳಿಗ್ಗೆ ಚೂರ್ಣೋತ್ಸವ, ಅವಭೃತ, ಹಾಗೆಯೇ ಮಧ್ಯಾಹ್ನ ಕೃಷ್ಣಾಪುರ ಸ್ವಾಮಿಗಳ ಕೃಷ್ಣದೇವರ ಪಟ್ಟದ ಪೂಜೆ ನಡೀಲಿಕ್ಕುಂಟು. ರಾತ್ರಿ ಕಾಲದಲ್ಲಿ ಅಂದರೆ 28ನೇ ತಾರೀಕು ಸಾಯಂಕಾಲ ಸಾಮಾನ್ಯ ಒಂದು 8 ಗಂಟೆಗೆ ಪ್ರಾಣದೇವರಿಗೆ ವಿಶೇಷ ರಂಗಪೂಜೆ ಆದ ಬಳಿಕ ಮಠದ ಒಂದು ದೈವ, ಹಾಗಾಗಿ ಬೊಬ್ಬರಿಯ ಅಂತ ಅವನ ಕೋಲ ಎಲ್ಲ ನಡೀಲಿಕ್ಕುಂಟು. ಈ ಸಂದರ್ಭದಲ್ಲಿ 25ನೇ ತಾರೀಕಿಗೆ ವಿಶ್ವಪ್ರಸನ್ನ ತೀರ್ಥರು ಪೇಜಾವರ ಮಠ ಅವರು ತಾವು ಬಂದು ತಮ್ಮ ಪಟ್ಟದೇವರಿಗೆ ಪೂಜೆಯನ್ನು ಗೈದು ಭಿಕ್ಷಾದಿಗಳನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಹಾಗಾಗಿ 25, 26, 27, 28 ಈ 4 ದಿನ ಮೂಲ ಶಿರೂರಿನಲ್ಲಿ ರಾಮನವಮಿಯ ಕಾರ್ಯಕ್ರಮ ನಡೀಲಿಕ್ಕುಂಟು. 26ನೇ ತಾರೀಕು ಸಾಯಂಕಾಲ ಜನಸಾಮಾನ್ಯರಿಗೂ ಕೂಡ ಒಂದು ಮನೋರಂಜನೆ ಆಗಬೇಕೆನ್ನುವ ದೃಷ್ಟಿಯಿಂದ ಆಲೆಗೇಪ ಮದ್ಮೆ ಎನ್ನುವಂಥ ಒಂದು ತುಳು ಸಾಮಾಜಿಕ ನಾಟಕ. ಹಾಗೆಯೇ 27ನೇ ತಾರೀಕು ಬೆಳಿಗ್ಗೆ ಶೇಷಗಿರಿದಾಸರ ದಾಸವಾಣಿ ಎನ್ನುವಂತಹ ಒಂದು ಕಾರ್ಯಕ್ರಮ. 27 ರಾತ್ರಿ ಗೆಜ್ಜೆಗಿರಿ ಮೇಳದಿಂದ ಶ್ರೀಕೃಷ್ಣ ಲೀಲಾಮೃತ ಎನ್ನುವಂಥ ಯಕ್ಷಗಾನ ನಡೀಲಿಕ್ಕುಂಟು. ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಶ್ರೀಮಠದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಕೃಷ್ಣ ಮಠದಲ್ಲಿ 19ನೇ ತಾರೀಕಿಗೆ ಅರಣಿಮಥನಾಗುವ ಮೂಲಕ ಸಂಹಿತಾಯಾಗ ಎನ್ನುವಂಥದ್ದು ಆರಂಭಗೊಂಡಿದೆ. ಹಾಗಾಗಿ ಅದರದ್ದು ಅವಭೃತ 8 ದಿನ ಕಾಲ ನಡೆಯುವಂತಹ ಸಂಹಿತಾಯಾಗದ ಅವಭೃತ 27ನೇ ತಾರೀಕು ರಾಮನವಮಿಯವಂತೂ ನಡೀಲಿಕ್ಕುಂಟು. ಹಾಗಾಗಿ 27ನೇ ತಾರೀಕಿಗೆ ರಾತ್ರಿ ಇಲ್ಲಿ ಕೂಡ ರಾಮದೇವರಿಗೆ ಅಂದರೆ ಕೃಷ್ಣದೇವರಿಗೆ ರಥೋತ್ಸವ ಎಲ್ಲ ನಡೀಲಿಕ್ಕುಂಟು. ವಿವಿಧ ಕಲಾ ತಂಡದವರೆಲ್ಲ ಬಂದು ಇಲ್ಲಿ ಅವರ ಕಲಾ ಸಾಹಿತ್ಯದಿಂದ ಭಗವಂತನನ್ನು ಮೆಚ್ಚಿಸುವಂತಹ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಇದ್ದಾರೆ. ಒಂದೊಂದು ದಿನವೂ ಕೂಡ ವಿಶಿಷ್ಟವಾದಂತಹ ವಿದ್ವಾಂಸರನ್ನು ಕರೆದು ರಾಮನ ಬಗ್ಗೆ ಚಿಂತನೆ ಎನ್ನುವಂಥದ್ದು ನಡೀತಾ ಉಂಟು. ಸೋಮೇಶ್ವರ ಹಾಗೆಯೇ ರೋಹಿತ್ ಚಕ್ರವರ್ತಿ ಇವರದ್ದೆಲ್ಲ ಈಗಾಗಲೇ ಸಂಪನ್ನಗೊಂಡಿದೆ. ಇನ್ನು ಬೇರೆಯವರದ್ದೆಲ್ಲ ಇವತ್ತು ಮುಂದುವರಿತಾ ಉಂಟು. ಹಾಗಾಗಿ ಅದಕ್ಕೂ ಕೂಡ ಭಕ್ತಾಭಿಮಾನಿಗಳೆಲ್ಲ ಬರಬೇಕು.